पाठा नारायणनिखिलपूर्णगुणैकदेहं निर्दोषमप्यतमप्यखिलैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भक्तापत्रयापहम् नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे तपस्वाध्याय शुश्रूषा कृष्णपूजारतं मुनिं विश्वेशं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕರುಣಾಸಂಧಿ ಎರಡನೇ ಸಂಧಿ 17ನೇ ಪದ್ಯ ಆಗಬೇಕಿದೆ. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರಿಪರುಂಟೇನು ಲೋಕದೊಳು ಅನವರತ ನೆನೆವರನಂತಾಸನವೇ ಮೊದಲಾದಾಲಯದೊಳಿಟ್ಟಣುಗನಂದದ ಲವರ ವಶನಾಗುವ ಮಹಾಮಹಿಮಾ ಹೇಗೆ ನೋಡಿ. ಶೈಲಾ ಅವರೇ ಅಶೋಕ್ ಮೂರ್ತಿ ರಾಮಮೂರ್ತಿ ಅವರ ಮ್ಯೂಟ್ ಮಾಡಿ. ಪರಮಾತ್ಮ ಅಂತಹ ಮಹಾಮಹಿಮ ಅಂತಂದರೆ, ನಾವು ಲೋಕದಲ್ಲಿ ದೊಡ್ಡವರನ್ನ ಅಥವಾ ನಮ್ಮ ಹಿರಿಯರನ್ನ ಅಥವಾ ನಮ್ಮ ರಾಜಕಾರಣಿಗಳನ್ನು ಮೆಚ್ಚಿಸ್ಲಿಕ್ಕೆ, ನಮ್ಮ ಬಾಸನ್ನ ಮೆಚ್ಚಿಸ್ಲಿಕ್ಕೆ ಏನೇನೋ ಕಷ್ಟಗಳನ್ನು ಪಡ್ತೇವೆ. ಅವಾಗ ಅವ ಜನಪ ಅಂದ್ರೆ ರಾಜ ಅಂತ ಅರ್ಥ. ಜನಂ ಪಾತಿ ಇತಿ ಜನಪಃ, ಜನಾನ್ ಪಾತಿ ಇತಿ ಜನಪಃ. ಆದ್ರಿಂದ ಅಂತಹ ಜನಪ ನಾವು ಅವನನ್ನ ಬಹಳ ಖುಷಿಪಡಿಸಿದರೆ, ಮೆಚ್ಚಿಸಿದರೆ ಅವನು ಏನು ಕೊಡ್ತಾನೆ ಅಂತಂದ್ರೆ ಧನ, ವಾಹನ, ವಿಭೂಷಣ, ವಸನ, ಭೂಮಿ ಇಷ್ಟನ್ನೇ ಕೊಡಬಲ್ಲ. ಇಷ್ಟನ್ನೇ ಕೊಡಬಲ್ಲ ಅವನು. ಬಹಳ ಆದರೆ ಹಣವನ್ನು ಕೊಡಬಹುದು, ಬಹಳ ಖುಷಿಯಾದರೆ ವಾಹನ ಕೊಡಬಹುದು, ಬಹಳ ಖುಷಿಯಾದರೆ ಕೊರಳಲ್ಲಿ ಹಾಕಿರೋ ಆಭರಣವನ್ನು ತೆಗೆದುಕೊಡಬಹುದು, ಬಟ್ಟೆ ಕೊಡಬಹುದು, ಒಂದಿಷ್ಟು 30-40 ಒಂದಿಷ್ಟು ಎಕರೆ ಭೂಮಿನ ಕೊಡಬಹುದು. ಆದರೆ ಇದನ್ನೆಲ್ಲವನ್ನೂ ಅನುಭವಿಸ್ಲಿಕ್ಕೆ ಏನೇನು ಮುಖ್ಯ ಬೇಕು, ಏನೇನು ಬೇಕು ಅಂತಂದ್ರೆ ಅದನ್ನೆಲ್ಲ ಕೊಡುವಂತಹನು ಪರಮಾತ್ಮ. ತನುಮನಗಳಿತ್ತಾದರಿಪರುಂಟೇನೋ ಲೋಕದೊಳು. ತನುವನ್ನು ಕೊಡ್ಲಿಕ್ಕೆ ಸಾಧ್ಯನಾ ಅವನಿಗೆ? ಶರೀರವನ್ನ, ಮನಸ್ಸನ್ನು ಕೊಡ್ಲಿಕ್ಕೆ ಸಾಧ್ಯನಾ? ತನು ಮನಸ್ಸು, ಶರೀರ ಮನಸ್ಸು ಇದ್ದಾಗ ಮಾತ್ರ ಮೇಲಿರುವಂಥದ್ದೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತದೆ. ಧನ, ವಾಹನ, ವಿಭೂಷಣ, ವಸನ, ಭೂಮಿ ಇವೇ ಇಲ್ಲ ಅಂತಂದ್ರೆ ಏನು ಬರ್ಲಿಕ್ಕೆ ಸಾಧ್ಯ? ಆದ್ರೆ ನಮ್ಮ ಪರಮಾತ್ಮ ಹೇಗೆ ಗೊತ್ತಾ, ಅವನನ್ನ ಒಂದು ಕಾಲವಾದ್ರೂ ಭಕ್ತಿಯಿಂದ ನಾರಾಯಣ ಗೋವಿಂದ ಅಂತಂದ್ರೆ ಸಾಕು, ತನುಮನಗಳನ್ನು ಕೊಡ್ತಾನೆ. ಅದ್ಭುತವಾದ ಮಾನವ ಶರೀರವನ್ನು ಕೊಡ್ತಾನೆ. ಮಾನವ ಶರೀರವನ್ನು ಕೊಟ್ಟು ಅವನಲ್ಲಿ ಭಕ್ತಿ ಮಾಡುವಂತಹ ಮನಸ್ಸನ್ನು ಕೊಡುವಂತಹನು ಪರಮಾತ್ಮ. ಈ ರೀತಿಯಾಗಿ
ರಿಟರ್ನ್ ಕೊಡುವಂಥವರು ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ? ಲೋಕದಳು ಉಂಟೇನೋ ಲೋಕದಳು? ಇಲ್ಲ. ಅಷ್ಟೇ ಅಲ್ಲ, ಅನವರತ ನೆನೆಬವರ, ಅನವರತವಾಗಿ ಸದಾ ಕಾಲ ಯಾರು ಪರಮಾತ್ಮನನ್ನ ನೆನೆಸ್ತಾ ಇರ್ತಾರೋ ಅವರಿಗೆ ಅನಂತಾಸನವೇ ಮೊದಲಾದ ಆಲಯದೊಳು, ಅನಂತಾಸನವೇ ಮೊದಲಾದ ಆಲಯದೊಳು, ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಇವೇ ಮೊದಲಾದ ಲೋಕಗಳನ್ನು ಅದರಲ್ಲಿ ಮಗುವಿನ ಹಾಗೆ, ಹೇಗೆ ಒಂದು ಮಗುವಿಗೆ ತನ್ನ ತಂದೆ ತಾಯಿಗಳು ಬೇಕಾದ್ದನ್ನು ಕೊಟ್ಟು ಅದನ್ನು ಸಲಹುತ್ತಾರೋ, ಪ್ರೀತಿ ಮಾಡ್ತಾರೋ, ಆ ಮಗುವಿನ ಮಾತಿಗೆ ಒಂದು ವಶವಾಗ್ತಾರೋ, ಆ ರೀತಿ ಪರಮಾತ್ಮ ಎಲ್ಲ ಆಲಯಗಳನ್ನು, ನಿತ್ಯವಾದ ಆಲಯವನ್ನು ಕೊಟ್ಟು ಎಂದೂ ಮರಳಿ ಈ ಒಂದು ಭವ ಸಾಗರಕ್ಕೆ ಬರದೇ ಇರುವಂತಹ ಆಲಯವನ್ನು ಕೊಟ್ಟು ನೋಡಿ. ಅವನು ಆಲಯವನ್ನು ಕೊಟ್ಟ ಆ ಜನಪ ಇನ್ನೊಂದು 50-60 ವರ್ಷ ಆದ್ಮೇಲೆ ಅದು ಬಿದ್ದು ಹೋಗುತ್ತೆ. ಅದು ಬಿದ್ದು ಹೋಗುತ್ತೆ. ಇದು ಹಾಗಲ್ಲ. ಅದನ್ನು ಬರೀ ಕಟ್ಟು ಕೊಡ್ತಾರಷ್ಟೇ, ಅದಕ್ಕೆ ಟ್ಯಾಕ್ಸ್ ತುಂಬೋರು ನಾವೇ. ಗೋದಾನ ಅಂತ ಕೊಡ್ತಾರೆ, ಗೋದಾನ ಏನೋ ಕೊಡ್ತಾರೆ, ಪ್ರತಿನಿತ್ಯ ಹುಲ್ಲು ಹಾಕೋದ್ಯಾರು? ನಾವೇ ಹಾಕಬೇಕು. ಹಾಗೆ ಪ್ರೀತಿಯಿಂದ ಏನೋ ಮನೆಯನ್ನ ಭೂಮಿಯನ್ನು ಕೊಟ್ಟ, ಟ್ಯಾಕ್ಸ್ ತುಂಬೋರು ನಾವೇ ಅಲ್ಲ, ಸರಿಯಾಗಿ ನೋಡ್ಕೊಳ್ಳುವಂಥದ್ದು ನಮ್ಮದೇ ಅಲ್ಲ. ಪರಮಾತ್ಮನದ್ದು ಹಾಗಲ್ಲವೇ ಅಲ್ಲ. ಭಕ್ತರು ಅಂತ ಎಲ್ಲ ಜವಾಬ್ದಾರಿ ಪರಮಾತ್ಮನದ್ದಷ್ಟೇ. ಇವನ್ ನಮ್ಮ ಜವಾಬ್ದಾರಿಯೂ ಕೂಡ ಪರಮಾತ್ಮನದ್ದು. ರಾಜನಿಗೆ ನಮ್ಮ ಜವಾಬ್ದಾರಿ ಇರೋದಿಲ್ಲ. ಹೀಗೆ ಮೊದಲಾದ ಆಲಯದೊಳು ಇಟ್ಟು ಅಣುಗನಂದದಿ, ಅಣುಗ ಅಂತಂದ್ರೆ ಕೂಸು ಅಂತ ಅರ್ಥ. ಅಣುವಾಗಿ ಗಚ್ಚತಿ, ಅಣುವಾಗಿ ನಿಧಾನವಾಗಿ ಹೆಜ್ಜೆ ಇಡ್ತದೆ, ನಿಧಾನವಾಗಿ ನಡೆಯುತ್ತೆ, ಅದನ್ನು ಕೂಸು ಅಂತ ಅರ್ಥ. ಅದರಿಂದ ಅಣುಗನಂದದಲವರ ವಶನಾಗುವನು. ಅಣುಗನಂದದಲವರು ಅಂತಂದ್ರೆ ಅವನ ತಂದೆ ತಾಯಿಗಳು, ಆ ಕೂಸಿನ ತಂದೆ ತಾಯಿಗಳು ಹೇಗೆ ಆ ಕೂಸಿಗೆ ವಶನಾಗ್ತಾರೋ ಅಂತಹ ಮಹಾಮಹಿಮನಾದ ಪರಮಾತ್ಮ ಆ ಕೂಸಿಗೆ ತಂದೆ ತಾಯಿಗಳು ವಶವಾಗುವಂತೆ ನಿಜವಾದ ತಂದೆ ತಾಯಿಯಾದ ಪರಮಾತ್ಮ ನಮಗೆ ವಶನಾಗ್ತಾನೆ. ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ವಶನಾಗುವ ಅಂದ್ರೆ ವಶನಾಗುವ, ಅದೇ ವಶನಾಗುವುದು, ಅವರ ಸರೆಂಡರ್ ಆಗುವುದು ಅಂತ ಅರ್ಥ. ಪರಮಾತ್ಮ ಭಕ್ತ ಪರಾಧೀನ, ಪರಮಾತ್ಮ ಭಕ್ತರ ಅಧೀನ ಅಂತ. ಇಷ್ಟೆಲ್ಲವನ್ನೂ ಕೊಟ್ಟು ರಾಜನ ಅಧೀನಕ್ಕೆ ಬರೋದಿಲ್ಲ. ನಾವೊಂದು ಜೋರು ಮಾತಾಡಿದ್ರೆ ಕೇಳೋದಿಲ್ಲ, ಕೊಟ್ಟಿದ್ದೆಲ್ಲ ಕಸ್ಕೊಳ್ತಾನೆ ಪುಣ್ಯಾತ್ಮ. ಪರಮಾತ್ಮ ಹಾಗಲ್ಲ. ಜೋರು ಮಾತಾಡಿದ್ರು, ದೊಡ್ಡ ತಪ್ಪುಗಳನ್ನು ಮಾಡಿದರೂ ಪರಮಾತ್ಮ ಸಹಿಸಿಕೊಳ್ಳುತ್ತಾರೆ. ಮುಂದೆ ಹೇಳ್ತಾರೆ ಅದನ್ನು. ಅದ್ಭುತ ಹರಿಕಥಾಮೃತ ಸಾರ. ಇದು ಅವನ ಮಹಿಮೆ ಹೇಗಿದೆ ಮುಂದೆ ಹೇಳ್ತಾರೆ ನೋಡಿ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ.
ಹಿಂದೆ ಯಾವುದೋ ಪಾಠದಲ್ಲಿ ಹೇಳಿದ್ದೆ ಅಂತ ಅನಿಸುತ್ತೆ. ಮೋಹಿನಿ ರೂಪವನ್ನ ತಾಳಿದಾಗ ಎಲ್ಲರೂ ದೇವತೆಗಳು ಅದನ್ನು ಬಹಳ ಹೊಗಳಿದ್ರು. ಆದರೆ ರುದ್ರದೇವರು ಆ ಒಂದು ಅದ್ಭುತವಾದ ಮೋಹಿನಿ ರೂಪವನ್ನು ನೋಡ್ಲಿಕ್ಕಾಗಲಿಲ್ಲ. ಪರಮಾತ್ಮನ ಅದ್ಭುತವಾದ, ಅದ್ಭುತರಲ್ಲಿ ಅದ್ಭುತ ಅದು ಸ್ತ್ರೀ ರೂಪ. ಲಕ್ಷ್ಮಿಯೂ ಕೂಡ ಅವಳ ಸೌಂದರ್ಯವು ಕರಗಿ ಹೋಗತ್ತೆ, ಏನೂ ಇಲ್ಲ ನನ್ನ ಮುಂದೆ, ಆ ಒಂದು ಮೋಹಿನಿಯ ಸೌಂದರ್ಯ ಅಂದೂ ಏನೂ ಇಲ್ಲ ಅಂತ. ಅದ್ಭುತವಾದ ಸೌಂದರ್ಯ ಎಲ್ಲ ದೇವತೆಗಳು ನೋಡ್ತಾರೆ, ರುದ್ರದೇವರಿಗೆ ನೋಡ್ಲಿಕ್ಕೆ ಆಗಿರೋದಿಲ್ಲ. ಯಾಕೆ ಹೇಳಿ? ಗೊತ್ತಿದೆ ನಿಮಗೆ? ಇಲ್ಲ. ರುದ್ರದೇವರು ಕಾಲಕೂಟ ವಿಷವನ್ನು ಕುಡಿದು ತಲೆ ತಿರುಗಿ ಮೂರ್ಛೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅಲ್ಲ, ಅಮೃತ ಬರೋದಕ್ಕಿಂತ ಮುಂಚೆ ಶುರು ಆಗಿದ್ದು, ಕಾಲಕೂಟ ಬಂದದ್ದು. ಅದನ್ನ ಸ್ವೀಕಾರ ಮಾಡಿ ನೋಡಿ. ವಾಯುದೇವರು ಸಂಪೂರ್ಣ ಅದರ ಸಾರವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೂ ಹಠ ಮಾಡುತ್ತೆ ಮಗ ಅಂತ ಹೇಳಿ ಕೊಟ್ಟಿದ್ದು ರುದ್ರದೇವರಿಗೆ. ಅದನ್ನೂ ತಡ್ಕೊಳ್ಳಿಕ್ಕಾಗಲಿಲ್ಲ ಅವರಿಗೆ. ಅದಕ್ಕೆ ಒಮ್ಮೆ ರುದ್ರದೇವರೇ ಪರಮಾತ್ಮನ ಹತ್ರ ಕೇಳ್ಕೊಂಡಿರ್ತಾರೆ, ಒಮ್ಮೆ ನಿನ್ನ ಆ ಸ್ತ್ರೀ ರೂಪವನ್ನು ನೋಡ್ಬೇಕಪ್ಪ ಕೇಳ್ಕೊಂಡಿರ್ತಾರೆ. ಹೀಗೆ ಕೇಳ್ಕೊಂಡಿರ್ತಾರೆ. ಪರಮಾತ್ಮ ಆಯ್ತು ಸಮಯ ಬಂದಾಗ ತೋರಿಸ್ತೇನೆ ಅಂತ ಹೇಳಿರ್ತಾರೆ. ಮುಂದೆ ಫಸ್ಟ್ ಹೇಳ್ತಾರೆ ಇಲ್ಲಿ, ಭುವನ ಪಾವನ ಚರಿತ, 14 ಲೋಕಗಳಲ್ಲೂ ಅತ್ಯಂತ ಪವಿತ್ರವಾದ ಚರಿತ್ರ ಪರಮಾತ್ಮನದ್ದು. ಪುಣ್ಯಶ್ರವಣ ಕೀರ್ತನ, ಅವನ ಶ್ರವಣವನ್ನ ಕೀರ್ತನೆ ಮಾಡೋದ್ರಿಂದ ನಮಗೆ ಪುಣ್ಯ ಬರ್ತದೆ, ಮೋಕ್ಷ ಸಿಗ್ತದೆ, ಪುಣ್ಯ ಸ್ವರೂಪವಾದ ಮೋಕ್ಷ ಸಿಗ್ತದೆ, ಪಾಪವು ನಾಶವಾಗತ್ತೆ. ಕವಿಭಿರೀಡಿತ, ಕವಿಗಳು ಅಂದರೆ ಜ್ಞಾನಿಗಳು ಅಂತರ್ಥ. ಮಹಾಜ್ಞಾನಿಗಳಾದ ರಮಾದೇವಿ, ಬ್ರಹ್ಮದೇವರು, ವಾಯುದೇವರು ಇವರಿಂದಲೇನೆ ಸ್ತುತ್ಯನಾಗಿದ್ದಾನೆ ಪರಮಾತ್ಮ. ಈಡಿತ ಅಂದರೆ ಸ್ತುತ್ಯ ಅಂತರ್ಥ. ಕೈರವದಳ ಶ್ಯಾಮ, ನೀಲಿಯಾದ ನೈದಿಲೆ ಹೂವು, ನೀಲಿಯಾದ ನೈದಿಲೆ ಹೂವಿನ ಒಂದು ಬಣ್ಣ ಪರಮಾತ್ಮನದ್ದು. ನಿಸ್ಸೀಮ, ಅತ್ಯಂತ ಪರಾಕ್ರಮಿ. ಇಂತಹ ಪರಾಕ್ರಮಿ ಪರಮಾತ್ಮ ಯುವತಿ ವೇಷದಿ ಹಿಂದೆ ಧವನ ಮೋಹಿಸಿ, ಈ ಯುವತಿ ವೇಷ ಮೋಹಿನಿ ರೂಪ ರುದ್ರದೇವರಿಗೆ ಹೇಳಿರ್ತಾನಲ್ಲ. ಒಮ್ಮೆ ರುದ್ರದೇವರು ಮತ್ತೆ ಪಾರ್ವತೀ ದೇವಿ ಆ ಕೈಲಾಸ ಪರ್ವತದಲ್ಲಿ ಒಂದು ಅವರದೇ ಏಕಾಂತ ಸ್ಥಳವಾದ ಒಂದು ಗಾರ್ಡನ್ ಇದೆ ಅಂತೆ. ಅದರ ಹೆಸರು ನೆನಪಾಗ್ತಿಲ್ಲ ನನಗೆ. ಅವರು ಏಕಾಂತಕ್ಕಾಗಿಯೇ ಅಂದಾಗ ಅಲ್ಲಿ ಒಂದು ಹೆಣ್ಣು ಅವರ ತೋಟದಲ್ಲಿ ಬೆಳೆದಿರುವಂಥ ಹೂಗಳನ್ನು ತೆಗಿತಾ ಇರ್ತಾಳಂತೆ. ಕೈಯಲ್ಲಿ ಬಳೆಯನಾದ ಹೂವನ್ನು ಬಿಡಿಸ್ಬೇಕಾದ್ರೆ ಎದ್ದಾಗ ಗೆಜ್ಜೆ ಸಪ್ಪಳು. ಅದ್ಭುತವಾದ, ಬರೀ ದೇವರು ಆ ಒಂದು ಹೆಣ್ಣನ್ನ ಮುಖ ನೋಡಿಲ್ಲ, ಬರೀ ಹಿಂದಿನಿಂದ ನೋಡಿಯೇನೆ ಅವಳನ್ನ ಹಿಂಬಾಲಿಸ್ತಾ ಹೋಗ್ತಾರಂತೆ. ಹಿಂದಿನ ಭಾಗವನ್ನ ನೋಡಿಯೇನೆ. ಒಮ್ಮೆ ಹೀಗೂ ತಿರುಗಿದಾಗ ಅದ್ಭುತವಾದ ಸೌಂದರ್ಯಕ್ಕೆ ವಶರಾಗಿ ಅವರ ವೀರಸ್ಖಲನವಾಗುತ್ತೆ ರುದ್ರದೇವರು. ನೋಡಿ, ಮನೋನಿಯಾಮಕ ರುದ್ರದೇವರು, ಕಾಮನನ್ನ ಗೆದ್ದಂತಹ ರುದ್ರದೇವರು ಕಾಮಕ್ಕೆ ವಶರಾದರು. ಪಾರ್ವತಿಯನ್ನ ಮರೆತರು, ಆ ಸ್ತ್ರೀಯನ್ನ ಬೆನ್ನು ಹತ್ತಿದರು. ಅಂಥವರಿಗೆ ಬಿಟ್ಟಿಲ್ಲ. ಹೀಗೆ ಯುವತಿ ವೇಷದಿ ಹಿಂದೆ ಗೌರಿ ಧವನ, ಗೌರಿ ಪಾರ್ವತೀ ದೇವಿ, ಧವ ಗಂಡ, ಧವನ ಮೋಹಿಸಿರಿ. ಅವರು ತನ್ನ ಮೇಲೆ ಮೋಹ ಬರುವ ಹಾಗೆ ಮಾಡಿದ ಪರಮಾತ್ಮ.
ಕೆಡಿಸಿದ, ಅವರಿಗೆ ವಿಪರೀತ ಜ್ಞಾನ ಕೊಟ್ಟ ಆ ಹೆಣ್ಣು ನನಗೆ ಬೇಕೇ ಬೇಕು ಅಂತ ವಿಪರೀತ ಜ್ಞಾನ ಕೊಟ್ಟು ಅಷ್ಟೇ ಅಲ್ಲ, ಉಳಿಸಿದ. ಅವನ ನಿಜವಾದ ರೂಪಕ್ಕೆ ಬಂದ ಮತ್ತೆ ಪರಮಾತ್ಮ. ಆವಾಗ ಅವರನ್ನು ಸಂರಕ್ಷಿಸಿದ. ಗೌರೀಧಮನ ಮೋಹಿಸಿ ಕೆಡಿಸಿ, ಕೆಡಿಸೋದು ಅಂದರೆ ವಿಪರೀತ ಜ್ಞಾನವನ್ನು ಕೊಡೋದು. ಉಳಿಸಿದ, ತನ್ನ ನಿಜವಾದ ಸ್ವರೂಪವನ್ನು ತೋರಿಸಿ ಉಳಿಸಿದ. ಆಹಾ, ಅಂತಹ ಮನೋನಿಯಾಮಕರಾದ ರುದ್ರದೇವರ ಮನಸ್ಸನ್ನೇ ಚಾಂಚಲ್ಯಯುಕ್ತವನ್ನಾಗಿ ಮಾಡಿದಂತಹ ಇವನ ಮಾಯವ ಗೆಲ್ಲುವನಾವನು ಈ ಜಗತ್ರಯದಿ. ಇವನ ಮಾಯವನ್ನ, ಈ ಮಾಯಾಜಾಲವನ್ನ ಗೆಲ್ಲಿಕ್ಕೆ ಯಾರಿಂದ ಸಾಧ್ಯ? ಈ ತ್ರಿಭುವನದಲ್ಲಿ ಯಾರೂ ಇಲ್ಲ, ಹಿಂದೆ ಇರಲಿಲ್ಲ, ಈಗಿಲ್ಲ, ಮುಂದೆ ಇರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಕವಿಭಿಹಿ ಈಡಿತ ಅದು ನಿಜವಾಗ್ಲೂ ಹಾಗೆ ನೋಡ್ಬೇಕಾದ್ರೆ ಕವಿಭಿಹಿ ಜ್ಞಾನಿಗಳಿಂದ ಈಡಿತ ಅಂದ್ರೆ ಸ್ತುತ್ಯನಾದವನು, ಸ್ತೋತ್ರ ಮಾಡಲ್ಪಡುವವನು ಅಂದರ್ಥ. ಹಾಗಾದ್ರೆ ಅದೇ ಹೇಳಿದೆ. ಹಾಗಾದ್ರೆ ಪರಮಾತ್ಮ ಏನು ಕರುಣಾನಿಧಿಯೋ ಅಂತೆಲ್ಲ ಹೇಳಿದ್ವಿ. ಎಷ್ಟು ಕರುಣಾನಿಧಿಯಪ್ಪ ಪರಮಾತ್ಮ ಅಂತ. ಇಷ್ಟು ಸ್ವಲ್ಪ ಅದೆಲ್ಲರೂ ತೋರಿಸ್ರಿ. ಒಮ್ಮೆ ನಾರಾಯಣ ಅಂತ ಕರ್ಕೊಂಡು ಹೋದ, ಅದೆಲ್ಲ ದೊಡ್ಡ ವಿಷಯ ಅಲ್ಲೇ ಅಲ್ಲ. ಓಂ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೇಳಿ ಆನೆ ಕಮಲವನ್ನ ತನ್ನ ಸೊಂಡಿಲಿಂದ ಎತ್ತಿ ಹಿಡಿದಾಗ ಬಂದ ಓಡಿ ಓಡಿ. ಅದು ಪರಮಾತ್ಮ ಸ್ತೋತ್ರ ಮಾಡಿ ಕರೆದದ್ದು, ಆದ್ರಿಂದ ಬಂದಿದ್ದ ಅಲ್ಲ. ತಪ್ಪು ಮಾಡಿದಾಗಲೂ ಕ್ಷಮೆ ಮಾಡಿದ್ದು ಉಂಟಾ? ತಪ್ಪು ಮಾಡಿದ್ದಾಗಲೂ ಸಹಿಸಿಕೊಂಡದ್ದು ಉಂಟಾ? ಹೌದಿದೆ. ಅದನ್ನು ಹೇಳ್ತಾ ಇದ್ದಾರೆ. ಅವನ ಭಕ್ತರೇ ತಪ್ಪು ಮಾಡಿದಾಗ ಮಾತ್ರ ಅವನು ಸಹಿಸಿಕೊಳ್ಳುತ್ತಾನೆ. ಭಕ್ತರಲ್ಲದೆ ಅವರು ತಪ್ಪು ಮಾಡಿ ಸಹಿಸಿಕೊಳ್ಳಲ್ಲ. ಭಕ್ತರು ತಪ್ಪು ಮಾಡಿದಾಗ ಸಹಿಸಿಕೊಂಡದ್ದು ಉಂಟು, ಅದನ್ನು ಹೇಳ್ತಾ ಇದ್ದಾರೆ. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಇಲ್ಲಿ ನೋಡಿ, ಪಾಪಕರ್ಮಮ ಸಹಿಸುವರೆ ಸಹಿಸ್ತಾನ ಪರಮಾತ್ಮ. ಆ ಕರುಣಾ ಸಮುದ್ರ ಹರಿ ಪಾಪಕರ್ಮವನ್ನೂ ಸಹಿಸ್ತಾನ. ಹೌದು, ಭಕ್ತರು ಮಾಡಿರುವಂತಹ ಪಾಪಕರ್ಮ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ. ಯಾರು ದೇವತೆಗಳು ಅಂತ ಇರ್ತಾರೋ, ಯಾರು ಅವನ ಭಕ್ತರಾಗಿರ್ತಾರೋ, ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಅಂತಂದ್ರೆ ಇಲ್ಲಿ ಸಮರಾದ ದೇವತೆಗಳು ಅಂತ ಅರ್ಥ. ಅಂದ್ರೆ ಇಂತಹ ದೇವತೆಗಳನ್ನ ಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ. ಇಂತಹ ಲಕ್ಷ್ಮೀಪತಿಗೆ ಸಮನರಾದ ದಿವಿಜರನ್ನ, ದೇವತೆಗಳನ್ನ
ಇಡೀ ಬ್ರಹ್ಮಾಂಡದಲ್ಲೇ ನಾನು ಕಂಡಿಲ್ಲ. ಪಯೋಜ ಅಂದರೆ ಪಯೋಜ ಭವ ಅಂಡ. ನೋಡ್ರಿ, ಪಯೋಜ ಭವ ಅಂತಂದ್ರೆ ಬ್ರಹ್ಮ ಅಂತ ಅರ್ಥ. ಪಯ ನೀರು, ಜ ಅದರಲ್ಲಿ ಹುಟ್ಟೋದು ಕಮಲ, ಕಮಲದಲ್ಲಿ ಹುಟ್ಟಿದವನು ಭವ, ಚತುರ್ಬ್ರಹ್ಮದೇವರು, ಆಗ ಬ್ರಹ್ಮ ಅಂತ ಅರ್ಥ. ಪಯೋಜ ಭವ ಬ್ರಹ್ಮ ಅಂಡ, ಬ್ರಹ್ಮಾಂಡದೊಳು ಅಂತ ಅರ್ಥ. ಭವ ಅಂದ್ರೆ ಹುಟ್ಟಿದವರು, ಜ ಅಂತಂದ್ರೂ ಹುಟ್ಟಿದವರು, ಭವ ಅಂತಂದ್ರೂ ಹುಟ್ಟಿದವರು. ಪಯೋಜ ನೀರಿನಲ್ಲಿ ಹುಟ್ಟಿದ್ದು ಕಮಲ, ಆ ಕಮಲದಲ್ಲಿ ಹುಟ್ಟಿದ್ದು ಭವ, ಚತುರ್ಮುಖ ಬ್ರಹ್ಮದೇವರು, ಆಗ ಬ್ರಹ್ಮ ಅಂತಷ್ಟೇ ಇಟ್ಕೊಳ್ಬೇಕಲ್ಲಿ. ಪಯೋಜ ಭವ ಅಂತಂದ್ರೆ ಬ್ರಹ್ಮ. ಅಂಡ ಹಾಗಾದ್ರೆ ಬ್ರಹ್ಮಾಂಡ. ಈ ಲಕ್ಷ್ಮೀಪತಿಯಷ್ಟು ಕರುಣಾಸಮುದ ನಾನೆಲ್ಲೂ ಕಂಡಿಲ್ಲ. ಯಾಕೆ ಅಂತಂದ್ರೆ ಪಾಪಕರ್ಮವನ್ನ ಮಾಡಿದಾಗಲೂ ಕೂಡ ಸಹಿಸಿಕೊಳ್ಳುತ್ತಾನೆ. ಇಂತಹ ಲಕ್ಷ್ಮೀಪತಿಯನ್ನ ಸಹಿಸಿಕೊಳ್ಳುವುದರಲ್ಲಿ ಅವನ ಯೋಗ್ಯತೆ ಯಾರೂ ಸಮರಿಲ್ಲ, ಸರಿ. ಸಹಿಸಿಕೊಳ್ಳುವುದರಲ್ಲಿಯೂ ಕೂಡ ದೇವತೆಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲೇ ನಾನು ಕಂಡಿಲ್ಲ. ಯಾಕೆ? ಗೋಪ ಗುರುವಿನ ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರಪ್ಪ ಭಕ್ತರು ಅಂತ ಹೇಳ್ತೀರಿ? ಏನೇನು ತಪ್ಪು ಮಾಡಿದ್ದಾರೆ? ಗೋಪ ಗುರುವಿನ, ಗೋಪ ಅಂತಂದ್ರೆ ಚಂದ್ರ ಅಂತ ಅರ್ಥ. ನಂದಗೋಪ ಅಂತ ಅನ್ಕೊಳ್ಬಾರ್ದು. ಗೋಪ ಅಂತಂದ್ರೆ ಚಂದ್ರ ಅಂತ ಅರ್ಥ, ನಂದಗೋಪ ಅಲ್ಲ. ಮತ್ತೇನು ಗೋಪ ಚಂದ್ರ ಹೇಗೆ ಆಗ್ತಾನೆ ಅಂದ್ರೆ, ಗೋ ಅಂದ್ರೆ ಬೆಳದಿಂಗಳು ಅಂತ ಅರ್ಥ, ಕಿರಣಗಳು ಅಂತ ಅರ್ಥ. ಗೋಪ ಅಂದ್ರೆ ಸೂರ್ಯನೂ ಆಗ್ತಾನೆ, ಆದರೆ ಮುಖ್ಯ ಎಲ್ಲ ಚಂದ್ರ ಅಂತ ಇಟ್ಕೊಳ್ಬೇಕು. ಗೋ ಅಂತಂದ್ರೆ ಕಿರಣಗಳು, ಆ ಬೆಳದಿಂಗಿನ ಕಿರಣಗಳುಳ್ಳವನು, ಅದನ್ನ ಆ ಬೆಳದಿಂಗಳ ಕಿರಣಗಳನ್ನು ಪಾಲಿಸುವವನು. ಪ ಯಾರು? ಚಂದ್ರ. ಅವನು ಭಾಗವತದಲ್ಲಿ ಬರ್ತದೆ. ಇದು ಬೃಹಸ್ಪತ್ಯಾಚಾರ್ಯರ ಮಡದಿ. ಬೃಹಸ್ಪತ್ಯಾಚಾರ್ಯರ ಮಡದಿ ಯಾರು? ತಾರಾದೇವಿ. ತಾರಾದೇವಿಯನ್ನ ದೇವತೆಗಳ ಗುರುಗಳು, ದೇವತೆಗಳ ಗುರುಪತ್ನಿ, ರಾಜಪತ್ನಿ, ಜ್ಯೇಷ್ಠಪತ್ನಿ ತಥೈವ ಚ ಪತ್ನಿ ಮಾತಾ ಸ್ವಮಾತಾ ಚ ಪಂಚೈತೆ ಮಾತರ ಸ್ಮೃತಃ. ಗುರುವಿನ ಪತ್ನಿ ತಾಯಿಗೆ ಸಮಾನ. ಈ ಚಂದ್ರ ಗುರುವಿನ ಪತ್ನಿಯಾದ ಬೃಹಸ್ಪತ್ಯಾಚಾರ್ಯ ದೇವತೆಗಳ ಗುರುಗಳು, ಗುರುವಿನ ಪತ್ನಿಯಾದ ತಾರಾದೇವಿಯನ್ನ ಅಪಹರಣ ಮಾಡ್ತಾನೆ. ಅಪಹರಣ ಮಾಡಿ ಆ ತಾರಾದೇವಿಯನ್ನು ಕೊಡಲ್ಲ ಅಂತ ಅಸುರಾವೇಶದಿಂದ ಹಾಗೆ ಮಾಡ್ತಾನೆ ಚಂದ್ರ. ದೊಡ್ಡ ಅಪರಾಧ. ಅವಳನ್ನ ಅಪಹರಣ ಮಾಡಿ ಕೊಡಲ್ಲ ಅಂತ ಬೃಹಸ್ಪತ್ಯಾಚಾರ್ಯರು ದೇವೇಂದ್ರನ ಕರೆದುಕೊಂಡು ಇಡೀ ದೇವತೆಗಳನ್ನೇ ಒಟ್ಟು ಮಾಡಿಕೊಂಡು ಯುದ್ಧಕ್ಕೆ ಬರ್ತಾರೆ. ಚಂದ್ರ ಶುಕ್ರಾಚಾರ್ಯನ ಕರೆದುಕೊಂಡು ದೈತ್ಯರನ್ನ ಒಟ್ಟಿಗೆ ಮಾಡಿ ಯುದ್ಧಕ್ಕೆ ಬರ್ತಾರೆ. ಘೋರ ಯುದ್ಧ ಆಗತ್ತೆ. ಆದರೂ ಕೊನೆಗೆ ಬಂದು ಬ್ರಹ್ಮದೇವರು ಬಂದು ಆ ತಾರಾದೇವಿಯನ್ನು ಕೊಡಿಸ್ತಾರೆ ಬೃಹಸ್ಪತ್ಯಾಚಾರ್ಯರಿಗೆ. ಆವಾಗ ಆ ತಾರಾದೇವಿ ಗರ್ಭಿಣಿ. ನೋಡಿ ಹೇಗಿದೆ. ಬೃಹಸ್ಪತ್ಯಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇದು ಚಂದ್ರನ ಗರ್ಭ ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಗರ್ಭವೇನೇ ಬುಧ. ಇಂಥ ದೊಡ್ಡ ತಪ್ಪು ರೀ, ಗುರುವಿನ ಪತ್ನಿಯೊಟ್ಟಿಗೆ ಸಂಗಮ ಮಾಡೋದ ದೊಡ್ಡ ತಪ್ಪು. ಆದರೆ ಕ್ಷಮಿಸಿದ ಪರಮಾತ್ಮ ಅಸುರಾವೇಶದಿಂದ ಮಾಡಿರುವಂತಹ ತನ್ನ ಭಕ್ತನಾದ ಚಂದ್ರನನ್ನ ಕ್ಷಮಿಸಿದ. ಯಾವ ಶಾಪವನ್ನೂ ಕೊಡಲಿಲ್ಲ. ಅದರಲ್ಲೂ ಏನೋ ಒಂದು ಭೂಮಿಗೆ ಈ ಒಂದು ಬುಧನ ಒಂದು ಅವಶ್ಯಕತೆ ಇತ್ತು ಭೂಮಿಯಲ್ಲಿರುವ ಜನರಿಗೆ. ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಿಶಿನಂದನಂ. ಬಹಳ ಸೌಮ್ಯ ಬುಧ, ಮಹಾಜ್ಞಾನಿಯೂ ಕೂಡ ಹೌದು. ಅವನಿಂದ ಏನೋ ಕೆಲಸ ಆಗಬೇಕಿತ್ತು, ಅದು ಈ ರೀತಿ. ಅಥವಾ ಚಂದ್ರ ಏನೋ ಮಹತ್ತರವಾದ ಪುಣ್ಯವನ್ನ ಮಾಡಿದ್ದ ಅಂತ ಅನಿಸುತ್ತೆ.
ಆ ಪುಣ್ಯವನ್ನು ಕಡಿಲಿಕ್ಕೆ ಈ ರೀತಿ ಮಾಡಿದ. ಆದರೂ ಅಂತಹ ದೊಡ್ಡ ಪುಣ್ಯವನ್ನು ಮಾಡಿದ್ನ, ಇಂತಹ ದೊಡ್ಡ ಅತ್ಯಂತ ನೀಚವಾದ ಕೆಲಸವನ್ನು ಮಾಡಲಿಕ್ಕೆ. ಹೌದು, ಈ ರೀತಿ ಅವರು ಅಸುರಾವೇಶಯುಕ್ತನಾಗಿ ಗುರುವಿನ ಮಡದಿಯಾದ ಅವಳಲ್ಲಿ ಬಲಾತ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಭೃಗು ಋಷಿಗಳು ಬಂದು ಎದೆಗೆ ಒದಿತಾರೆ. ಏನಾದರೂ ಮಾಡಿದನ? ಏನೂ ಮಾಡಿ ಬಿಸಿ ನೀರಿಂದ ಕಲಿತಾನೆ ಪರಮಾತ್ಮ. ನಗಚಾಪ, ರುದ್ರದೇವರು ಅನೇಕ ರೀತಿ ದ್ರೋಹವನ್ನು ಮಾಡಿದ್ದಾರೆ. ಅಶ್ವತ್ಥಾಮನಾಗಿ, ಆಮೇಲೆ ದುರ್ವಾಸರಾಗಿ. ಅಶ್ವತ್ಥಾಮನಾಗಿ ಪರಮಾತ್ಮನಿಗೆ ಸಾಕ್ಷಾತ್ ದ್ರೋಹ ಮಾಡಿದರೆ ಒಂದು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಭಕ್ತರಿಗೆ ತೊಂದರೆ ಕೊಟ್ಟರೆ ಒಂದು ಬಹಳ ತಲೆ ಕೆಡಿಸ್ಕೊಳ್ತಾನೆ. ಆದರೆ ಇವರು ಅಂಬರೀಷನಿಗೆ ಶಾಪ ಕೊಟ್ಟಿದ್ರು. ಶಾಪ ಕೊಡಲಿಕ್ಕೆ ಹೋಗಿದ್ರು, ವಿಷ್ಣು ಚಕ್ರ ಬಂತು. ಆದ್ದರಿಂದ ನಗಚಾಪ ಅಂತಂದ್ರೆ ರುದ್ರದೇವರು. ಯಾಕೆ ಅಂತಂದ್ರೆ ತ್ರಿಪುರಾಸುರನ ಸಂಹಾರ ಮಾಡುವಂತಹ ಸಮಯದಲ್ಲಿ ಆ ಮೇರು ಪರ್ವತಕ್ಕೆ ಅಭಿಮಾನಿಯಾದ ಆ ಮೇರು ಪರ್ವತ ದೇವತೆಯನ್ನ ತನ್ನ ಬಿಲ್ಲನ್ನಾಗಿ ಮಾಡಿಕೊಂಡಿರ್ತಾನೆ ರುದ್ರದೇವರು. ಆದ್ರೆ ನಗಚಾಪ, ನಗ ಅಂತಂದ್ರೆ ಪರ್ವತದ ಅಭಿಮಾನಿ, ಚಾಪ ಬಿಲ್ಲು. ಅದರಿಂದಾಗಿ ಇಂತಹ ರುದ್ರದೇವರನ್ನ ಸಹಿಸಿಕೊಂಡ, ಇಂತಹ ಭೃಗು ಋಷಿಗಳನ್ನು ಸಹಿಸಿಕೊಂಡ, ಇಂತಹ ಚಂದ್ರ ಸಹಿಸಿಕೊಂಡ. ಯಾಕೆ? ಇವರೆಲ್ಲ ನನ್ನವರು ಅಂತ. ಅದರಿಂದ ಭಕ್ತರು ಮಾಡಿದ ದೊಡ್ಡ ದೊಡ್ಡ ಅಪರಾಧಗಳನ್ನ ಸಹಿಸಿಕೊಳ್ತಾನೆ. ನಾವು ಅದಕ್ಕಾದರೂ ಪರಮಾತ್ಮನ ಭಕ್ತರಾಗಬೇಕ್ರಿ. ಯಾಕೆಂದ್ರೆ ನಮ್ಮಿಂದ ಬರೀ ಕೆಟ್ಟ ಕೆಲಸನೇ ಆಗ್ತಿರ್ತವೆ. ಅಕಸ್ಮಾತ್ ಆಗಿ ಆದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೋತಾನೆ ಪರಮಾತ್ಮ. ಅದಕ್ಕೋಸ್ಕರ ಆದರೂ ಭಕ್ತರಾಗಬೇಕು. ನಮ್ಮನ್ನು ಉದ್ಧಾರ ಮಾಡ್ತಾನೋ ಬಿಡ್ತಾನೋ ಸೆಕೆಂಡ್ರಿ. ಮಾಡಿದ್ದನ್ನು ಅಪರಾಧವನ್ನು ಹೊಟ್ಟೆಗೆ ಹಾಕೋಪ್ಪ. ಮುಂದಕ್ಕೆ ನೀ ಕರೆಯೇ ಹಿಂದೆನ್ನೂ ಕದಿರೋ ಗೋವಿಂದ, ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ ಮಂದರೋದ್ಧರ ಗೋವಿಂದ ಮುಕುಂದ. ಇಂದಿರೆ ರಮಣನೇ ಮುಂದಕ್ಕೆ ನೀ ಕರೆ ಹಿಂದೆನ್ನೂ ಕದಿರೋ. ನಮ್ಮನ್ನ ಇನ್ನೂ ಉತ್ತಮ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀಯೋ ಬಿಡ್ತೀಯೋ, ಇದಕ್ಕಿಂತ ಕೆಳಗಿನ ಯೋನಿಯಲ್ಲಿ ಮಾತ್ರ ಹಾಕಬೇಡ. ಹಿಂದೆನ್ನೂ ಕದಿರೋ ಗೋವಿಂದ. ಅದರಿಂದ ಪರಮಾತ್ಮ ತನ್ನ ಭಕ್ತರನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಎಂಥ ಅಪರಾಧವನ್ನು ಮಾಡಿದ್ದರೂ ಅಸುರಾವೇಶದಿಂದ ಮಾಡಿದ್ದು. ಈಗ ನಮಗೆ ಸಿಟ್ಟು ಬಂದ್ಬಿಡುತ್ತೆ ಅಂತ ತಿಳ್ಕೊಡ್ರಿ. ಸಿಟ್ಟು ಬಂದು ನಾವು ಮನೆಯಲ್ಲಿ ಯಾರಿಗೋ ಹೊಡೆದ್ವಿ, ಅವರು ನಮ್ಮ ಮೇಲೆ ಸಿಟ್ಟು. ನಮ್ಮ ಸಿಟ್ಟು ಕಡಿಮಾಗಿ ಹೋಗಿ ನಾವು ಕ್ಷಮೆ ಕೇಳಿದ್ರು ಕೂಡ ಸಿಟ್ಟೇ ಅವರಿಗೆ. ಅಯ್ಯೋ ಇರಲಿ, ಸಿಟ್ಟಿನಿಂದ ಹೊಡೆದ, ಇಲ್ಲ ಹೊಡೆದ್ನಲ್ಲ ಅಂತಾನೆ ತಲೆಯಲ್ಲಿ. ಪರಮಾತ್ಮ ಹಾಗಲ್ಲ. ಋಷಿಗಳು ಸಿಟ್ಟಿನಿಂದನೇ ಒದ್ದಿದ್ದು, ಆದರೂ ಕಾಲು ತೊಳೆದ. ಚಂದ್ರ ಅಸುರಾವೇಶದಿಂದ ಹಾಗೆ ಮಾಡಿದ್ದು. ಅಸುರಾವೇಶ ಹೋಯಿತು, ಕ್ಷಮಿಸಿದ ಚಂದ್ರನನ್ನು, ನನ್ನ ಭಕ್ತ ಅಂತ. ಅಂಥ ಸಮುದ್ರ, ಕರುಣಾ ಸಮುದ್ರ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೋಡೋಣ ಪರಮಾತ್ಮ. ಹೀಗೆ ಪರಮಾತ್ಮ ತನ್ನ ಭಕ್ತರನ್ನ ಕಾಪಾಡ್ತಾನೆ. ಅವರ ಮಾಡಿದ ಅಪರಾಧಗಳನ್ನು ಅವನು ಎಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆಯಿಂದ ಕೇಳಿ. ಸರಿ, ಹಾಗಾದ್ರೆ ಪಾಠ ಮುಗಿಸೋಣ. ಶ್ರೀಕೃಷ್ಣ.
ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಗುರು.